हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಹಾಗೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು। ಯಾರಿಗೆ ಗುಡ್ ನ್ಯೂಸ್ ಯಾರಿಗೆ ಬ್ಯಾಡ್ ನ್ಯೂಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ। ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು, ಇದನ್ನ KCET ವಿದ್ಯಾರ್ಥಿಗಳು ಕೂಡ ನೋಡಬೇಕು। ಯಾಕೆ ಅಂತಂದ್ರೆ ಅವ್ರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಇದು। ಒಂದು ನೋಟಿಫಿಕೇಶನ್ KA ಮುಖಾಂತರ ರಿಲೀಸ್ ಮಾಡಿರುವಂತದ್ದು, ಅದನ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ। ಹಾಗೆ ಹೊಸದಾಗಿ ಯಾರು ನಮ್ಮ ಒಂದು ಚಾನೆಲ್ ನೋಡ್ತಾ ಇದ್ದೀರಾ ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ। 5000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ ನಮ್ಮ ಚಾನಲ್, ಬೇಗ ಕಂಪ್ಲೀಟ್ ಮಾಡಿ। ಹಾಗೆ ಈ ಒಂದು ವಿಡಿಯೋಗೆ ಒಂದು 300 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ಬೇಗ ಲೈಕ್ ಮಾಡಿ 300 ಲೈಕ್ಸ್ ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ನೀವು KA ವೆಬ್ಸೈಟ್ ಗೆ ಬಂದು ಇಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಇಲ್ಲಿ ಪ್ರವೇಶ ಅಂತ ನಿಮಗೆ ಕಾಣಿಸುತ್ತೆ, ಅಲ್ಲಿ ನೀವು ಕ್ಲಿಕ್ ನ ಮಾಡಿ। UG NEET 2024 ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಇಲ್ಲಿ ಒಂದು ನೋಟಿಫಿಕೇಶನ್ ಕಾಣುವಂಥದ್ದು, UG NEET 2024 ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡೆಡ್ ನೋಟ್ 16/8/2024 ಅಂತ ಇದೆ। ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ ಒಂದು ನಿಮಗೆ ನೋಟಿಫಿಕೇಶನ್ ಡೌನ್ಲೋಡ್ ಆಗುವಂಥದ್ದು, ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತೇನೆ। ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಿರ್ಬೋದು UG NEET 2024 ಮಾಹಿತಿ ಅಂತ ಇದೆ, ಏನು ಅಂತ ಈಗ ನೋಡೋಣ। ಇಲ್ಲಿ 2024ನೇ ಸಾಲಿಗೆ ಕರ್ನಾಟಕದಲ್ಲಿ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸುಗಳಿಗೆ ನೋಂದಣಿ ಮಾಡಲು ಹಾಗೂ ರೋಲ್ ನಂಬರ್ ಲಿಂಕ್ ಮಾಡಲು ದಿನಾಂಕ ವಿಸ್ತರಣೆ। ಈಗಾಗಲೇ ಹಿಂದೆ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಏನಿದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು, ಯಾರು ಅಂತ ಅಂದ್ರೆ KCET ಬರ್ದಂತ ವಿದ್ಯಾರ್ಥಿಗಳು ಅಥವಾ ಬರಿದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನೀಟ್ ಏನಿದೆ NEET 2024 ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಈ ಹಿಂದೆ। ಆದರೆ ಅಲ್ಲಿ ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡ್ಕೊಂಡಿರಲಿಲ್ಲ ಹಾಗೆ ಉಳಿದಿದ್ರು ಆ ಒಂದು ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಪೋಷಕರಾಗಿರ್ಬೋದು ಹಾಗೆ ಸ್ಟೂಡೆಂಟ್ಸ್ಗಳ ಒತ್ತಾಯದ ಮೇರೆಗೆ ಮತ್ತೆ ಆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂಥದ್ದು। ಎಕ್ಸ್ಟೆಂಡ್ ಅಂತ ಅಂದ್ರೆ ಮತ್ತೆ ಆ ಒಂದು ನೋಟಿಫಿಕೇಶನ್ ಈಗ ರಿಲೀಸ್ ಮಾಡಿದ್ದಾರೆ, ಏನು ಅಂತಂದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕೆ ಆಗಿರ್ಬೋದು ಹಾಗೆ ರೋಲ್ ನಂಬರ್ನ ಲಿಂಕ್ ಮಾಡೋದಕ್ಕೆ ಒಂದು ದಿನಾಂಕವನ್ನ ವಿಸ್ತರಣೆ ಮಾಡಿರುವಂಥದ್ದು। ಇಲ್ಲಿ ನೋಡಬಹುದು ನೀವು, ಅಭ್ಯರ್ಥಿಗಳು ಮತ್ತು ಪೋಷಕರ ಮನವಿ ಮೇರೆಗೆ 2024ನೇ ಸಾಲಿಗೆ ಕರ್ನಾಟಕದಲ್ಲಿನ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸುಗಳಿಗೆ ಹೊಸದಾಗಿ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಲು ಮತ್ತು ಈಗಾಗಲೇ UGCET 2024ಕ್ಕೆ ಅರ್ಜಿ ಸಲ್ಲಿಸಿರುವವರಿಗೆ UG NEET 2024ರ ರೋಲ್ ನಂಬರ್ ಅನ್ನು ನಮೂದಿಸಲು ದಿನಾಂಕ 16/8/2024 ಸಂಜೆ 6ರಿಂದ 19/8/2024 ಬೆಳಿಗ್ಗೆ 10ರವರೆಗೆ ಪೋರ್ಟಲ್ ಅನ್ನು ತೆರೆದಿಡಲಾಗಿರುತ್ತದೆ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ। ಆಲ್ರೆಡಿ ರಿಜಿಸ್ಟರ್ಡ್ ನೀಡ್ ನಾಟ್ ರಿಜಿಸ್ಟರ್ ಅಗೈನ್ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ। ಈಗಾಗಲೇ ಯಾರು KCET ಬರೆದಂತ ವಿದ್ಯಾರ್ಥಿಗಳು ನೀಟ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, KCET ಅವರು KA ಮುಖಾಂತರ ಒಂದು ನಿಮಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರು, ನೀಟ್ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳೋದಕ್ಕೆ ರೋಲ್ ನಂಬರ್ ಅನ್ನ ಲಿಂಕ್ ಮಾಡ್ಕೊಳೋದಕ್ಕೆ ಈಗಾಗಲೇ ಮೊದಲೇ ನಿಮಗೆ ಪ್ರೊವೈಡ್ ಮಾಡಿದ್ರು ಒಂದು ಲಿಂಕ್ ಅನ್ನ। ಅಲ್ಲಿ ನೀವು ಯಾರು KCET ವಿದ್ಯಾರ್ಥಿಗಳು ಆಲ್ರೆಡಿ ಲಿಂಕ್ ಅನ್ನ ಮಾಡ್ಕೊಂಡಿದ್ದೀರಾ, ರೋಲ್ ನಂಬರ್ ಆಗಿರ್ಬೋದು ಆಗಲೇ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದೀರಾ, ಅವ್ರಿಗೆ ಇದೇನು ಅವಶ್ಯಕತೆ ಇಲ್ಲ। ಯಾರು ಮಾಡ್ಕೊಂಡಿಲ್ಲ ನೋಡಿ, ಲಿಂಕ್ ಅನ್ನ ಯಾರು ಮಾಡ್ಕೊಂಡಿಲ್ಲ ನೀಟ್ ವಿದ್ಯಾರ್ಥಿಗಳು, ಅವರು ಈಗ ಅವರ ಒಂದು ರೋಲ್ ನಂಬರ್ ಆಗಿರ್ಬೋದು ಹಾಗೆ ರಿಜಿಸ್ಟ್ರೇಷನ್ ಅನ್ನ ಈಗ ಮಾಡ್ಕೋಬೇಕಾಗಿರುತ್ತೆ। ಹಾಗೆ ಇಲ್ಲಿ ನೋಡಬಹುದು SC ST OBC ಅರ್ಹತಾ ಮಾನದಂಡಗಳು ಕರ್ನಾಟಕದಲ್ಲಿ ಈ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ। SC ST ಆಗಿರ್ಬೋದು ಅಥವಾ OBC ಅರ್ಹತಾ ಮಾನದಂಡಗಳು ಕರ್ನಾಟಕದ SC ST ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಕೊಟ್ಟಿದ್ದಾರೆ। ಹಾಗೆ UG NEET 2024ಕ್ಕೆ ನೋಂದಣಿ ಮಾಡಿಕೊಳ್ಳುವ ಬಗ್ಗೆ ದಾಖಲೆಗಳ ಪರಿಶೀಲನೆ ಬಗ್ಗೆ ಹಾಗೂ ನಂತರದ ಪ್ರಕ್ರಿಯೆಗಳ ಕುರಿತು ಹೆಚ್ಚಿನ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ ನಿಂದ ಪಡೆಯಬಹುದು ಅಂತಾನು ಕೂಡ ಇಲ್ಲಿ ಕೊಟ್ಟಿದ್ದಾರೆ। ಹಾಗೆ ಇಲ್ಲಿ ನೋಡ್ತಿರಬಹುದು ದಿನಾಂಕ 7/8/2024ರಿಂದ 9/8/2024 ಅಥವಾ 12/8/2024 ಅಂದ್ರೆ ಆಗಸ್ಟ್ 14ನೇ ತಾರೀಕುವರೆಗೆ ನಡೆದ ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ಸಹ ದಿನಾಂಕ 19/8/2024 ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಎಲ್ಲ ಅಗತ್ಯ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ಹಾಜರಾಗಬಹುದಾಗಿದೆ ಅಂತಾನೂ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ। ಹಾಗೆ ನೀವು ಇಲ್ಲಿ ಕೇಳಬಹುದು, ನಮ್ಮ ಒಂದು ಸೆಕೆಂಡ್
ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ? ಈಗ KCET ವಿದ್ಯಾರ್ಥಿಗಳು ಆಲ್ರೆಡಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಈಗಾಗಲೇ ನಿಮಗೆ 17ನೇ ತಾರೀಕುವರೆಗೂ ಒಂದು ಡೇಟನ್ನು ಕೊಟ್ಟಿರುವಂಥದ್ದು. ಇನ್ನು ಶೆಡ್ಯೂಲನ್ನು ಬಿಡ್ತಾರೆ, ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ನಿಮಗೆ ಇಲ್ಲಿ ಒಂದು ಕೇಳ್ಬೋದು, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ಬೋದು. ಈಗ ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇದ್ದೀರಾ KCET ವಿದ್ಯಾರ್ಥಿಗಳು. ಇದು ಒಂದಿಷ್ಟು ಜನಕ್ಕೆ ಗುಡ್ ನ್ಯೂಸ್ ಅನ್ಬೋದು. ಗುಡ್ ನ್ಯೂಸ್ ಯಾಕೆ ಅಂತ ಅಂದರೆ, ನಿಮಗೆ ಯಾರು ಇನ್ನೂ ಆಪ್ಷನ್ ಎಂಟ್ರಿಯನ್ನು ಮಾಡೇ ಇಲ್ಲ, ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರಲ್ಲ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ. ಆ ಒಂದು ವಿದ್ಯಾರ್ಥಿಗಳಿಗೆ ಈಗ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತಲೇ ಅನ್ಬೋದು, ಎಕ್ಸ್ಟೆಂಡ್ ಆಗುತ್ತೆ ಅಂತಲೇ ಅನ್ಬೋದು. ಅವರು ಈ ಒಂದು ಆಪ್ಷನ್ ಎಂಟ್ರಿಯನ್ನು ಸಲೀಸಾಗಿ ಕೂತ್ಕೊಂಡು ಮಾಡ್ಕೋಬೋದು. ಆದರೆ ಬ್ಯಾಡ್ ನ್ಯೂಸ್ ಯಾರಿಗೆ ಅಂತ ಅಂದರೆ, KCET ವಿದ್ಯಾರ್ಥಿಗಳು ಈಗಾಗಲೇ ಆಪ್ಷನ್ ಎಂಟ್ರಿಯನ್ನು ಮಾಡಿ ವೆಯ್ಟ್ ಮಾಡ್ತಾ ಇದ್ದೀರಾ. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಆಪ್ಷನ್ ಎಂಟ್ರಿಯನ್ನು ಮಾಡಿ, ಅವ್ರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಇದೇನು ಡೇಟ್ ಇದೆ 19ನೇ ತಾರೀಕಿನವರೆಗೆ ಏನಿದೆ, ಆ ಒಂದು ತಾರೀಕಿನವರೆಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಅಂದರೆ ನೀಟ್ ಸ್ಟೂಡೆಂಟ್ಸ್ ಎಲ್ಲ ರಿಜಿಸ್ಟ್ರೇಷನ್ನ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆದ ನಂತರ ಇನ್ನೂ ಅವರು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಆಪ್ಷನ್ ಎಂಟ್ರಿ ಆದಮೇಲೆ ಅವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ರಿಲೀಸ್ ಆಗುವಂಥದ್ದು. ಆಪ್ಷನ್ ಎಂಟ್ರಿ ನೀಟ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ರಿಲೀಸ್ ಮಾಡುವಂಥದ್ದು. ಇದು ಲೇಟ್ ಆಗುವಂಥದ್ದು, ಸ್ವಲ್ಪ ಜಾಸ್ತಿನೇ ಲೇಟ್ ಆಗುತ್ತೆ ಅನ್ಬೋದು, ಡಿಲೇ ಆಗುವಂಥದ್ದು. KA ಮುಖಾಂತರ ಏನೇ ಅಪ್ಡೇಟ್ಸ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಇದೇನಿದೆ ಡೇಟು 19ನೇ ತಾರೀಕು ಆದಮೇಲೆ ನಿಮಗೆ ಗೊತ್ತಾಗುವಂಥದ್ದು. ಯಾಕೆ ಅಂತಂದರೆ, ನೀಟ್ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿನ ಮಾಡಬೇಕು. ಅವರು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಬರುವಂಥದ್ದು. ಇದು KCET ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಯಾರು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅವರಿಗೆ ಗುಡ್ ನ್ಯೂಸ್ ಅನ್ಬೋದು, ಆರಾಮಾಗಿ ಅವರು ಆಪ್ಷನ್ ಎಂಟ್ರಿನ ಮಾಡ್ಕೋಬೋದು. ಆದರೆ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಇವತ್ತೇ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ಲಾಸ್ಟ್ ಡೇಟ್ ಅಂತ ಹೇಳಿದರೆ 17ನೇ ತಾರೀಕು. ಇವತ್ತು ರಾತ್ರಿವರೆಗೂ ನಿಮಗೆ ಟೈಮ್ ಇರುತ್ತೆ, ಬೇಗ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಅಪ್ಡೇಟು KA ಮುಖಾಂತರ ಬರುತ್ತೆ, ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಅಪ್ಡೇಟ್ಗೆ. ನಿಮಗೆ ಏನೇ ಡೌಟ್ ಇದ್ರು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಟೆಲಿಗ್ರಾಮ್ ಲಿಂಕ್ ಕೂಡ ನೀವು ಜಾಯ್ನ್ ಆಗಿ, ಅಲ್ಲೂ ಕೂಡ ಎಲ್ಲ ಅಪ್ಡೇಟ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತೇನೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.